ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಭಾರತ ರತ್ನ ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿಯವರ ಜನ್ಮದಿನದ ಪ್ರಯುಕ್ತ ಅತ್ತಾವರ ವಾರ್ಡ್ನ ಬಾಬುಗುಟ್ಟೆಯ ಗ್ರಾಮ ಸಂಘದ ಸಭಾಂಗಣದಲ್ಲಿ ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ ಮಹಿಳಾ ವತಿಯಿಂದ ಅಧ್ಯಕ್ಷರಾದ ಚಂದ್ರಕಲಾ ಜೋಗಿ ಅವರ ನೇತೃತ್ವದಲ್ಲಿ ಅರಿಶಿನ ಕುಂಕುಮ ಕಾರ್ಯಕ್ರಮ ನಡೆಯಿತು. ಕೆಪಿಸಿಸಿ ಸದಸ್ಯರಾದ ಅಪ್ಪಿಯವರಿದ್ದಾರೆ. ಅವರು ಕಾರ್ಪೊರೇಟರ್, ಮಾಜಿ ಕಾರ್ಪೊರೇಟರ್ ಕೂಡ, ಅವರಿಗೂ ಕೂಡ ವಂದನೆಗಳು. ಸವಿತಾ ಮಿಸ್ತ್ರಿ ಅವರ ಸದಸ್ಯ ಸ್ವಾಗತ. ದಕ್ಷಿಣ ಬ್ಲಾಕ್ ಮಹಿಳಾ ಕಾಂಗ್ರೆಸ್ಸಿನ ಅಧ್ಯಕ್ಷೆಯಾಗಿರ್ತಕ್ಕಂಥ ಚಂದ್ರಕಲಾ ಜೋಗಿಯವರ ನೇತೃತ್ವದಲ್ಲಿ ನಡೀತಕ್ಕಂಥ ಈ ಒಂದು ಕಾರ್ಯಕ್ರಮ, ಅವರ ಬ್ಲಾಕಿನ ಮಹಿಳಾ ಕಾಂಗ್ರೆಸ್ಸಿನ ಪದಾಧಿಕಾರಿಗಳು ಎಲ್ಲರೂ ಸೇರಿ ಜೊತೆಯಾಗಿ ಶ್ರೀಮತಿ ಇಂದಿರಾ ಗಾಂಧಿಯವರ ಈ ಒಂದು ಜನ್ಮದಿನಾಚರಣೆಯ ಕಾರ್ಯಕ್ರಮವನ್ನು ಭಾಳಷ್ಟು ಅರ್ಥಪೂರ್ಣವಾಗಿ ಆಚರಣೆಯನ್ನು ಮಾಡಿದ್ದೀರಿ. ತಮಗೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಪ್ರಪ್ರಥಮವಾಗಿ ಸಲ್ಲಿಸಿಕೊಂಡು, ಕಾಂಗ್ರೆಸ್ ಎಂದರೆ ಮಹಿಳೆಯರ ಚೈತನ್ಯ. ಕಾಂಗ್ರೆಸ್ ಪಕ್ಷ ಯಾವತ್ತಿಗೂ ಕೂಡ ಮಹಿಳಾ ಶಕ್ತಿಯಾಗಿ, ಮಹಿಳಾ ಪರವಾಗಿ ಹಾಕಿಕೊಂಡಂಥ ಕಾರ್ಯಕ್ರಮಗಳು. ಅದರಲ್ಲೂ ಕೂಡ ಶ್ರೀಮತಿ ಇಂದಿರಾ ಗಾಂಧಿಯವರು 1902 ನವೆಂಬರ್ 19ರಂದು ಗಾಂಧಿಯವರು ಜನಿಸ್ತಾರೆ. ಅವರ ಬಾಲ್ಯದ ನಂತರದ ಜೀವನದಲ್ಲಿ ಕೂಡ ನಮ್ಮ ಜವಾಹರ್ಲಾಲ್ ನೆಹರೂರವರ ಮಗಳಾಗಿ ತಂದೆಯ ಜೊತೆ ಭಾಳ 12 ವರ್ಷ ಪ್ರಾಯದಲ್ಲೇ ತಂದೆಯ ಆ ಒಂದು ಜೀವನದಲ್ಲಿ ರಾಜಕೀಯವನ್ನು ಮೈಗೂಡಿಸಿಕೊಂಡು, ಸ್ವಾತಂತ್ರ್ಯ ಹೋರಾಟದಲ್ಲಿ ಕೂಡ ತನ್ನ ತಂದೆಯ ಜೊತೆ ಭಾಗವಹಿಸಿಕೊಂಡು ಅವರು ಸ್ವಾತಂತ್ರ್ಯ ಸೇನಾನಿಯಾಗಿ ಕೂಡ ಹೆಸರನ್ನು ಪಡೆದಂಥ ಧೀಮಂತ ಮಹಿಳೆ ಶ್ರೀಮತಿ ಇಂದಿರಾ ಗಾಂಧಿ ಅಂತೇಳಿದರೆ ತಾಯಿ ಶಕ್ತಿ, ದುರ್ಗೆ ಅಂತ ಕೂಡ ಅವರನ್ನು ಕರೆದಿದ್ದಾರೆ. ಅವರು ಈ ದೇಶದ ಮಹಿಳಾ ಪ್ರಧಾನಮಂತ್ರಿಯಾಗಿ 18 ವರ್ಷ ಈ ದೇಶವನ್ನು ಆಳಿದರು. ಎಲ್ಲರ ಬಾಯಲ್ಲಿ ಕೂಡ ಇಂದಿರಮ್ಮ ಅಂತ, ನಮ್ಮ ಹಿರಿಯರ ಹತ್ರ ಎಲ್ಲ ಕೇಳಿದರೆ ಇಂದಿರಾ ಗಾಂಧಿಯವರನ್ನು ಇಂದಿರಮ್ಮ ಅಂತಲೇ ಕರೀತಾರೆ. ಅವರು ತಂದಂತಹ ಕಾರ್ಯಕ್ರಮಗಳು, ಮಹಿಳಾ ಪರವಾದಂತಹ ಕಾನೂನುಗಳು, ಮಹಿಳಾ ಪರವಾದಂತಹ ಯೋಜನೆಗಳು ಇವತ್ತು ನಾವು ನೋಡ್ತಾ ಇದ್ದೇವೆ. ಈ ಎಲ್ಲ ಸೈಟು ಅಕ್ಕಪಕ್ಕ ನಾವು ನೋಡುವಂಥ ಅವರು ಹಾಕಿದಂತಹ ಕಾರ್ಯಕ್ರಮಗಳು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯನ್ನು ತಂದವರೇ ಶ್ರೀಮತಿ ಇಂದಿರಾ ಗಾಂಧಿಯವರು. ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಮಕ್ಕಳು ಹಾಗೂ ಮಹಿಳೆಯರು ಈ ದೇಶದಲ್ಲಿ ಸುರಕ್ಷಿತವಾಗಿರಬೇಕು, ಅವರಿಗೆ ತನ್ನದೇ ಆದಂತಹ ಒಂದು ಕಾನೂನು ಬೇಕು, ಕಾನೂನಿನ ಚೌಕಟ್ಟು ಬೇಕು ಅಂತೇಳಿ ಆ ಇಲಾಖೆಯನ್ನು ತೆರೆದರು. ಈ ಕಾರ್ಯಕ್ರಮದಲ್ಲಿ ಕಾರ್ಪೊರೇಟರ್ ಹಾಗೂ ಮಾಜಿ ಮೇಯರ್ ಶ್ರೀಮತಿ ಜೆಸಿಂತಾ ವಿಜಯ್ ಆಲ್ಫ್ರೆಡ್ ಹಾಗೂ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾದ ಶ್ರೀ ಪ್ರಭಾಕರ್ ಸಿರಿಯನ್, ಮಂಗಳೂರು ದಕ್ಷಿಣ ಬ್ಲಾಕ್ ಮಹಿಳಾ ಕಾಂಗ್ರೆಸ್ ವತಿಯಿಂದ ಸನ್ಮಾನ ಮಾಡಲಾಯಿತು. ಭಾರತದ ಪ್ರಥಮ ಮಹಿಳಾ ಪ್ರಧಾನಿ, ಉಕ್ಕಿನ ಮಹಿಳೆ ಶ್ರೀಮತಿ ಇಂದಿರಾ ಗಾಂಧಿ ಇವರ 107ನೆಯ ಜನ್ಮದಿನ ಅಂಗವಾಗಿ ಶ್ರೀಮತಿ ಜೆಸಿಂತಾ ವಿಜಯ್ ಆಲ್ಫ್ರೆಡ್ ರವರು ಮಹಾತ್ಮ ಗಾಂಧಿ ಶಾಂತಿ ಪ್ರತಿಷ್ಠಾನ ಉಪಾಧ್ಯಕ್ಷರೂ ಆಗಿದ್ದಾರೆ. ಇವರ ಈ ಸಾಧನೆಗೆ ಇತ್ತೀಚೆಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಶ್ರೀಮತಿ ಮಮತಾ ಗಟ್ಟಿ, ಪ್ರತಿಪಕ್ಷ ನಾಯಕರು ಹಾಗೂ ಕಾರ್ಪೊರೇಟರ್ ಪ್ರವೀಣ್ ಚಂದ್ರ ಆಳ್ವ, ಮೂಡಾ ಸದಸ್ಯರಾದ ಸಬಿತಾ ಮಿಸ್ಕಿತ್, ಕೆಪಿಸಿಸಿ ಸದಸ್ಯರಾದ ಅಪ್ಪಿ, ಕೆಪಿಎಂಸಿ ಪ್ರಧಾನ ಕಾರ್ಯದರ್ಶಿ ಗೀತಾ ಅತ್ತಾವರ, ಮಾಜಿ ಉಪಮೇಯರ್ ನಮಿತಾ ಡಿರಾವ್, ಮಾಜಿ ಕಾರ್ಪೊರೇಟರ್ ವಿಜಯಲಕ್ಷ್ಮಿ, ಕವಿತಾ ವಾಸು, ಶೈಲಜಾ, ಡಿಸಿಸಿ ಉಪಾಧ್ಯಕ್ಷರಾದ ಹೊನ್ನಯ್ಯ, ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಟಿಕೆ ಸುಧೀರ್, ಜಿಲ್ಲಾ ಯುವ ಕಾಂಗ್ರೆಸ್ ಉಪಾಧ್ಯಕ್ಷರಾದ ರಮಾನಂದ ಪೂಜಾರಿ, ಜಿಲ್ಲಾ ಕಾರ್ಯದರ್ಶಿ ಭಾಸ್ಕರ್ ರಾವ್, ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯರಾದ ಶ್ರೀಮತಿ ವಿದ್ಯಾ, ಬ್ಲಾಕ್ ಕೋಆರ್ಡಿನೇಟರ್ ಗೀತಾ ಪ್ರವೀಣ್, ಬ್ಲಾಕ್ ಜನರಲ್ ಸೆಕ್ರೆಟರಿ ಶಾಲಿನಿ ಪ್ರಕಾಶ್, ಲವೀನಾ, ಮೇಬಲ್, ನೀನಾ, ಬೆನೆಡಿಟ್ಟಾ, ಸವಿತಾ, ಭಾರತಿ, ವಿದ್ಯಾ ತೋರಸ್, ಮಾಲತಿ ಅತ್ತಾವರ, ವಾರ್ಡಿನ ಅಧ್ಯಕ್ಷರಾದ ಜಯಂತ ಪೂಜಾರಿ, ಮೊಹಮ್ಮದ್ ನವಾಜ್, ಕೀರ್ತಿರಾಜ್, ಬೂತ್ ಕಮಿಟಿಯ ಸದಸ್ಯರು ಉಪಸ್ಥಿತರಿದ್ದರು. ಶ್ರೀಮತಿ ಲವೀನಾರವರ ನಿರೂಪಣೆಯಿಂದ ಶ್ರೀಮತಿ ವಿದ್ಯಾರವರು ಧನ್ಯವಾದವನ್ನು ಸಮರ್ಪಿಸಿದರು.